ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. 4 ಅಂಕ ಮತ್ತು 6 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡೋಣ. 1ನೇ ಕ್ವಶನ್, 4 ಅಂಕ ಪ್ರಶ್ನೆಗಳು. 1ನೇ ಕ್ವಶನ್, ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಇಂಪಾರ್ಟೆಂಟ್ ಆಗಿದೆ, ನಿಮ್ಮ ಪ್ರಿಪರೇಟರಿಯಲ್ಲಿ ಉತ್ತರ ಕೇಳಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. 2ನೇ ಕ್ವಶನ್, ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ, ಫಿಕ್ಸ್ ಕ್ವಶನ್ ಸಹ ಆಗಿದೆ. ಹಾಗೆಯೇ 3ನೇ ಕ್ವಶನ್, ಸಮಗ್ರ ಅರ್ಥಶಾಸ್ತ್ರವು ರೀತಿ ಭಿನ್ನವಾಗಿದೆ ಎಂಬುದನ್ನು ವಿವರಿಸಿ ಸಹ ನೋಡ್ಕೊಳ್ಳಿ. ಹಾಗೆಯೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 5ನೇ ಕ್ವಶನ್, ಬಾಧ್ಯತೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಇದು ಫಿಕ್ಸ್ ಕ್ವಶನ್ ಆಗಿದೆ. ಇದು ಸಹ RBIನ ಕಾರ್ಯಗಳನ್ನು ವಿವರಿಸಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ಚಾಲ್ತಿ ಖಾತೆಯ ಭಾಗಗಳನ್ನು ಪಟವನ್ನು ಬರೆಯಿರಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 8ನೇ ಕ್ವಶನ್, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ. ಹಾಗೆ 9ನೇ ಕ್ವಶನ್, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಹಾಗೆ ಬಂಡವಾಳ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ. ಈ ಹೋದ ಸರ್ತಿ ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ಸಹ ಕೇಳಿದರೆ ಇದು ಅಥವಾ 7ನೇ ಕ್ವಶನ್ ಎರಡರಲ್ಲಿ ಒಂದು ಕೇಳುವ ನಿರೀಕ್ಷೆ ಇದೆ. ಹಾಗೆಯೇ 11ನೇ ಕ್ವಶನ್, ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ. 12ನೇ ಕ್ವಶನ್, ತಪಶಿಲು ಪಟ್ಟಿಯ ಯೋಜಿತವಲ್ಲ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. 11ನೇ ಕ್ವಶನ್ ಮತ್ತು 6 ಅಂಕದ ಪ್ರಶ್ನೆಗಳು ನೋಡೋಣ ಬನ್ನಿ. 6 ಅಂಕದ ಪ್ರಶ್ನೆಗಳು. 1ನೇ ಕ್ವಶನ್, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ತುಂಬ ಇಂಪಾರ್ಟೆಂಟ್ ಆಗಿದೆ. ಇವೆಲ್ಲವೂ ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ, ಎಲ್ಲವೂ ನೋಡ್ಕೊಳ್ಳಿ. ಹಾಗೆ 2ನೇ ಕ್ವಶನ್, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ. 3ನೇ ಕ್ವಶನ್, ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 4ನೇ ಕ್ವಶನ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಏಕಕಾಲದ ಪಲ್ಲಟಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಆಗಿದೆ. 5ನೇ ಕ್ವಶನ್, ಸರ್ಕಾರದ ಮುಂಗಡ ಪತ್ರದ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ. 6ನೇ ಕ್ವಶನ್, ಸಂದಾಯ ಬಾಕಿಯ ಖಾತೆಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ GDP ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ವಿವರಿಸಿ. ಹಾಗೆ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. 9ನೇ ಕ್ವಶನ್, ಸ್ವೀಕೃತಿ ವರ್ಗೀಕರಣಗಳನ್ನು ವಿವರಿಸಿ. ಹಾಗೆ ಇವು ಸಹ ಇಂಪಾರ್ಟೆಂಟ್ ಆಗಿದೆ, ಇವುಗಳನ್ನು ನೋಡಿ. ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಈ ಕೆಳಗಿನಂತೆ ಕೊಡಲಾಗಿದೆ. ಇವು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು SMC ವಿವರಗಳನ್ನು ಕೊಟ್ಟು TVC TFCO ಕಂಡುಹಿಡಿಯಿರಿ ಅಂತ ಆ ಕ್ವಶನ್ ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಎಲ್ಲವನ್ನು ನೋಡ್ಕೊಳ್ಳಿ.